ಸೋಮಣ್ಣನಿಗೆ ಅಭಿನಂದನೆ ಸಲ್ಲಿಸಿದ್ದೀನಿ ಮಂತ್ರಿ ಆಗಿದ್ದಕ್ಕೆ. ಯಾಕೆಂದರೆ ನಮ್ಮ ಇತಿಹಾಸದಲ್ಲಿ ಸ್ವಾತಂತ್ರ್ಯ ನಂತರ ಯಾರೂ ಮಂತ್ರಿ ಆಗಿರಲಿಲ್ಲ ಕೇಂದ್ರದಲ್ಲಿ. ಅದರಿಂದ ಮಂತ್ರಿ ಆಗಿದ್ದಾರೆ, ಭಾಳ ಸಂತೋಷ. ನಮ್ಮ ಕ್ಷೇತ್ರದಲ್ಲಿ ಏನು ಕೇಂದ್ರ ಸರ್ಕಾರದ ಯೋಜನೆಗಳೇನಿದ್ದಾವೆ, ಈಗ 5,000 ಕೋಟಿ ಅಪ್ಪರ್ ಭದ್ರಾ ದುಡ್ಡು ಕೊಡ್ತೀನಿ ಅಂತೇಳಿ ನಿರ್ಮಲಾ ಸೀತಾರಾಮ್ ಬಜೆಟಲ್ಲಿ ಓದಿದ್ರು, ಕೊಟ್ಟಿರಲಿಲ್ಲ. ಅವರೆಲ್ಲ ಬಿ ಜೆ ಪಿನವರು ಮೋದಿ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ, ಅವ್ರು ಯಾರೂ ಮಾತಾಡ್ತಾ ಇರಲಿಲ್ಲ. ಯಾಕೆಂದರೆ ಸೋಮಣ್ಣ ಅಂದರೆ ಜನಪರವಾಗಿ ಕೆಲಸ ಮಾಡೋರು ಅಂತ ಹೇಳಿ ಎದೆ ತಟ್ಕೊಂಡು ಏನು ಹೇಳ್ತಾರೆ, ಅದು ನಿಜ ಅಂತ ಆಗಬೇಕು ಅಂದರೆ ಈಗ ನಿಂತೋಗಿರ್ತಕ್ಕಂಥದ್ದು ನಮಗೆ ಅಪ್ಪರ್ ಭದ್ರಾ ಬರ್ತಕ್ಕಂಥ ಹಣ ಕೊಡಿಸ್ಬೇಕು. ಮತ್ತು ನಮ್ಮ ರಾಯದುರ್ಗ ರೈಲ್ವೆ ಕಾಮಗಾರಿ ಇದನ್ನು ಪೂರ್ಣ ಮಾಡ್ತಕ್ಕಂಥದ್ದು ಲ್ಯಾಂಡ್ ಅಕ್ವಿಷನ್ ಆಗಬೇಕು, ಅದಕ್ಕೆ ಹಣ ಕೊಡಬೇಕು. ಮತ್ತೆಲ್ಲ ನೀವೇ ಎಲ್ಲ ಭಾಳ ಬೆಳಗ್ಗೆ ಸಾಯಂಕಾಲ ತೋರಿಸ್ತಾ ಇದ್ರಿ 10,000 ಕೋಟಿ ಪ್ಯಾಕೇಜ್ ತತ್ತೀನಿ ಅಂತ ರೇವಣ್ಣ ಹೇಳಿದ್ರಲ್ವಾ. ಈಗ ಜಲ್ದಿ ಯಾವಾಗ ತತ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ. ಅವ್ರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೀನಿ.